ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟು ಜಾಸ್ತಿ ಡ್ರಾಮಾ ಆಡೋದ್ ಬೇಡ, ಕೂತ್ಬಿಟ್ಟು ಊಟ ಯಾರು ಇವನು ಏನ್ ಮಾಡಿ ನಿಂಗ ಯಾರು ಬಾಬಾ ಯಾರು ಸುಬ್ಬಿ ಎಲ್ಲಿ ಕಲ್ತಿ ಲ್ಯಾಂಗ್ವೇಜ್ ಇಲ್ಲ. ಎದುರುಗಡ ಬಂದ್ಬಿಟ್ರಿ ರಕ್ತ ಕುಡಿದು ಬಿಡ್ತೀನಿ ನಾನು ನಿಜವಾಗ್ಲೂ. ಅಯ್ಯೋ ಮೈ ಗಾಡ್, ಯಾರಪ್ಪ ನೀನು? ಯಾವನ ಮಗ ಫೋನ್ ಮಾಡಿದ್ದ ಹೇಳು, ಯಾರು ಹೇಳು? ಅವ್ನಿಗೆ ಹೇಳಕ್ಕೆ ಅಂತ ಬರ್ತಾಯಿಲ್ಲ, ಹೇಳಕ್ಕೆ ಅಂತ ಅವ್ನಿಗೆ ನನಗ್ ಬೇರೆ ಹತ್ತುತ್ತಾ ಇತ್ತಲ್ಲ. ಯಾರದು? ನನ್ಗೂ ಗೊತ್ತಿಲ್ಲ, ಹೇಳು. ಏನ್ ಇಷ್ಟೊಂದ್ ರೇಸ್ ಆಗಿದ್ಯಾ? ಇಲ್ವಾ ಮತ್ತೆ ಅವ್ನ್ಯಾವ ನನ್ ಪರ್ಸನಲ್ ಎಲ್ಲ ಕೇಳಕ್ಕೆ ಅವ್ನಿಗೆ ಕಡಿತೈತಾ? ಅವ್ನ್ ಯಾವನ ಕಚಡ ನನ್ ಮಗ ಗೊತ್ತಿಲ್ಲ. ಅವ್ನ್ ಇನ್ನೊಂದ್ಸಲ ಮಾತ್ರ ಮಾಡಿದ್ರೆ ಮಾತ್ರ ಬಾಯಿ ಬರ್ಬಾರ್ದು ಅಂತ ಪದಗಳ ಬಳಸ್ತೀನಿ. ಅನ್ಬಿಟ್ಟು ಸುಮ್ನಾಗಿದ್ದೀನಿ. ಈಗ ಹಂಗೆಲ್ಲ ಹೇಳಿದ್ಯಾ? ಪರಿಚಯ ಹೇಳದೆ ಸೆಳೆದೆ ಉಸಿರನು. ಹಲೋ, ಯಾರು? ಇದು ಯಾರಮ್ಮ ನೀನು? ವೇದ ಅಂತನ ಮಾತಾಡ್ತಾ ಇರೋದೆ? ಹೌದು. ಏನು ನೀನು ಕೆಲಸ ಮಾಡ್ತಿರೋದ ಅಥವಾ ಔಜ್ ಪೈಪು ಅಥವಾ ಓದ್ತಿರೋದಮ್ಮ ನೀನು? ಓದ್ತಾ ಇದೀನಿ ಸರ್. ಏನು ಓದ್ತಾ ಇದೀಯಾ? ಯಾರು ನೀವು? ನಾನು ಮಗೇಶ ಅಂತ ಹೇಳ್ಬಿಟ್ಟು. ಹಾಂ, ಏನು ಓದ್ತಾ ಇದೆಯಮ್ಮ ನೀನು? ನೀವ್ ಯಾಕೆ ಇದನ್ನ ಕೇಳ್ತಾ ಇದ್ದೀರಾ? ಯಾರು ನೀವು? ಏನಾಗಬೇಕು? ಅಯ್ಯೋ ದ್ಯಾವ್ರೆ, ನೀನು ಓದ್ತಾ ಇಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ. ಏನು ಓದ್ತಾ ಇದೆಯಾ ಅಂತ ಸ್ವಲ್ಪ ಹೇಳಿದ್ರೆ ನಾನು ಮುಂದಕ್ಕೆ ಮಾತಾಡ್ಬೋದು. ಯಾಕ್ರಿ ಬೇಕು ನಿಮ್ಗದು? ನೀನು ಯಾಕೆ ಓದ್ತಾ ಇದೆಯಾ ಮತ್ತೆ? ಯಾರು ನೀವು? ನಿಮ್ಗೆ ಏನ್ ಬೇಕು? ಅಲ್ಲ, ನೀನು ಯಾಕೆ ಓದ್ತಾ ಇದೆಯಾ ಅದನ್ನು ಫಸ್ಟ್ ಹೇಳು. ನನಗೆ ಯಾಕೆ ಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನೀವ್ ಯಾರು ಇದನ್ನೆಲ್ಲ ಕೇಳಕ್ಕೆ? ನಾನು ಹೇಳ್ತಾ ಇಲ್ವಾ ಮಗೇಶ ಅಂತ ಹೇಳ್ಬಿಟ್ಟು? ನೀವು ಮಹೇಶ ಆದ್ರೆ ನನಗೇನು? ಏಯ್, ಹೇಳೋ ಹಂಗಿದ್ರೆ ಸರಿಯಾಗಿ ಹೇಳು. ಮಗೇಶ ಅಂತ ಹೇಳ್ಬಿಟ್ಟು. ಸೊ ವಾಟ್ ಐ ಶುಡ್ ಡೂ? ದುಡ್ಡು ಗಿಡ್ಡು ನಾನು ಕೇಳ್ತಾ ಇಲ್ಲ. ನಾನು ಹೇಳೋ ಹೆಸ್ರನ್ನ ಕರೆಕ್ಟಾಗಿ ಹೇಳಮ್ಮ ಅಂತ ನಾನು ಹೇಳ್ತಾ ಇರೋದು. ಸೊ ಓಕೆ, ಬಟ್ ನೀವ್ ಯಾಕೆ ನನ್ನನ್ನು ಇದೆಲ್ಲ ಕೇಳ್ತಿದ್ದೀರಾ? ಏನಾಗ್ಬೇಕು ನಿಮಗೆ ನನ್ನಿಂದ? ಏನಂತಂದರೆ, ಇವಾಗ 3 ದಿವಸ ಹಬ್ಬ ಐತಲ್ಲ, ಹಬ್ಬ ಮಾಡೋದು ಸುಮ್ಮನೆ ಏನೋ ಸ್ಟೇಟಸ್ಗೆ ಹಾಕಬೇಕು, ಡಿ ಪಿಗೆ ಹಾಕಬೇಕು ಅಂತ ಮಾಡೋದಲ್ಲ. ಕರೆಕ್ಟಾಗಿ ಭಯ ಭಕ್ತಿಯಿಂದ ಮಾಡಿ ನೀವು ಹಬ್ಬನ ಅಂತ ನಾನು ಹೇಳ್ತಾ ಇದ್ದೀನಿ. ನೀನ್ ಯಾವನ ನನ್ಗೆ ಇದನ್ನೆಲ್ಲ ಹೇಳಕ್ಕೆ? ನೀನ್ ಇದನ್ನೆಲ್ಲ ಹೇಳಕ್ಕೆ? ಕೊಡ್ಬೇಕಾ ಮನೇಲಿ ಫೋನ್ನ? ಮನೇಲಿ ಅಲ್ದೋದ್ರೆ ನೀನು ಮಠಕಾರ ತಗೊಂಡೋಗಿ ಕೊಡು, ನನಗೇನು ಇದಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಹಬ್ಬ ಐತೆ, ನೀಟಾಗಿ ಎಣ್ಣೆ ಸ್ನಾನ ಮಾಡಿಬಿಟ್ಟು ಎಳ್ಳು ಬೆಲ್ಲ ತಿಂದುಬಿಟ್ಟು ಎಲ್ಲ ನಿಮ್ಮ ಅಣ್ಣ ತಮ್ಮದ್ರಕ್ಕೆ ರಾಖಿ ಕಟ್ಟಿಬಿಟ್ಟು ಆಮೇಲೆ ಮನೆ ಮುಂದೆ ದೀಪ ಹಚ್ಬಿಟ್ಟು. Who gave me my number? ಹಲೋ, Who the hell are you to talk to me like this? ಏನು? ಮನೆ ಮುಂದೆ ದೀಪ ಹಚ್ಬಿಟ್ಟು ದೇವರಲ್ಲಿ ಕೇಳ್ಕೋಬೇಕು. ನೀನ್ ಯಾವನ ನನ್ನ ಹತ್ರ ಹಿಂಗೆಲ್ಲ ಮಾತಾಡಕ್ಕೆ? ಇದೆಯಣ್ಣ ಈ ಹುಡುಗಿ ಏನೇನೋ ಮಾತಾಡ. ಫೋನ್ ಇಡೋ. ಹಲೋ ಮೇಘಾ. ಯಾರು? ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಯಾರು? ನಮ್ಮ ಹೆಸರು RJ ಸುನಿಲ್ ಅಂತ. ಹೇಳಿ ಸರ್. ಕೊಡೋದು ಕೊಟ್ಟಿದ್ಯಾ, ಎಂತ ಆಟಮ್ ನಂಬರ್ ಕೊಟ್ಟಿದ್ಯಾ ಅಂದರೆ ಏನಾಯ್ತು ಸರ್? ಏನಂದ್ಲು? ಕನ್ನಡ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದಾಳೆ. ಪರವಾಗಿಲ್ಲ, ಈಗ ಕಾನ್ ಕಾಲ್ ಹಾಕು. ಸರಿ. ಇದನ್ನ ಕಾಲ್ ಮಾಡಿದ್ದಾರೆ RJ ಸುನಿಲ್ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. ಹಲೋ, ಹೇಳೆ. ಯಾಕೆ ಬಿಸಿ ಬರ್ತಾಯಿದ್ದಾರ ಫೋನ್? ಯಾವನ ಮಗ ಫೋನ್ ಮಾಡಿದ್ದ ಹೇಳು, ಯಾರು ಹೇಳು? ಅವ್ನಿಗೆ ಹೇಳಕ್ಕೆ ಅಂತ ಬರ್ತಾಯಿಲ್ಲ, ಹೇಳಕ್ಕೆ ಅಂತ ಅವ್ನಿಗೆ ನನಗ್ ಬೇರೆ ಹತ್ತುತ್ತಾ ಇತ್ತಲ್ಲ. ಯಾರದು? ನನ್ಗೂ ಗೊತ್ತಿಲ್ಲ, ಹೇಳು. ಏನ್ ಇಷ್ಟೊಂದ್ ರೇಸ್ ಆಗಿದ್ಯಾ? ಇಲ್ವಾ ಮತ್ತೆ ಅವ್ನ್ಯಾವ ನನ್ ಪರ್ಸನಲ್ ಎಲ್ಲ ಕೇಳಕ್ಕೆ ಅವ್ನಿಗೆ ಕಡಿತೈತಾ? ಅವ್ನ್ ಯಾವನ ಕಚಡ ನನ್ ಮಗ ಗೊತ್ತಿಲ್ಲ. ಅವ್ನ್ ಇನ್ನೊಂದ್ಸಲ ಮಾತ್ರ ಮಾಡಿದ್ರೆ ಮಾತ್ರ ಬಾಯಿ ಬರ್ಬಾರ್ದು ಅಂತ ಪದಗಳ ಬಳಸ್ತೀನಿ. ಅನ್ಬಿಟ್ಟು ಸುಮ್ನಾಗಿದ್ದೀನಿ. ಈಗ ಹಂಗೆಲ್ಲ ಹೇಳಿದ್ಯಾ? ಇಲ್ವಾ? ನೋಡೋಣ, ಈಗ ನಾನೇ ಕಟ್ ಮಾಡಿದ್ದೀನಿ. ಏನು ಉಪಯೋಗಿಸ್ತಾಳೆ ನೋಡೇ ಬಿಡೋಣ. ನಾನೇ ಕಾಲ್ ಮಾಡ್ತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿ. ಹಲೋ. ಹಲೋ, ಯಾವ ನೀನು? ನೀನು ಯಾರಮ್ಮ? ಇದೇನು ಇದನ್ನ ಬಾಯಿ ಬಂದಾಗ ಮಾತಾಡ್ತಾ ಇದೆಯಲ್ಲ ನೀನು? ನಿನ್ ಜೊತೆ ನಾನೇನ್ ಮಾತಾಡ್ಬೇಕು? ಯಾಕೆ ನಿನ್ ಕಡಿತೈತಾ? ಬೇವರ್ತಿ. ಏಯ್ ಸ್ವಲ್ಪ ಸರಿಯಾಗಿ ಕನ್ನಡ ಮಾತಾಡಬೇಕು. ಇದೇನು ನೀನು ನನ್ನ ಬಾಡಿ ಪಾರ್ಟ್ಸಲ್ಲೆಲ್ಲ ಎತ್ಕೊಂಡು ಮಾತಾಡ್ತಾ ಇರೋದು? ಹೆಂಗಿದೆ ಮೈಗೆ? ಅಲ್ಲ, ನೀನೇನು ಮಾತಾಡ್ತಾ ಇರೋದು?
ನೀನ್ ಫೋನ್ ಮಾಡಿ ಯಾವನು ಮುಚ್ಕೊಂಡ್ ಬಗಳು ಫಸ್ಟ್ ಅದನ್ನ ತಲೆಯಿಂದ ಮಾತಾಡ್ಬೇಡ. ಬೇಡ, ನನಗೆ ಹೇಳ್ತಾ ಇದ್ದೀನಿ 220ಕ್ಕೆ ರೈಜ್ ಆಯಿತು ಅಂದರೆ ಬಿ ಪಿ ಸುಮ್ಕೆ ನನಗೂ ನೆಟ್ಟಿಗಿರೋದಿಲ್ಲ. ಏನು ಹೇಳ್ಬಾರ್ದು ಹೇಳ್ದೆ, ದೀಪ ಹಚ್ಚು ಅಂದ ತಕ್ಷಣ ನಿನಗೆ ಏನು ಬ್ಯಾಕಿಂದ ಹೊಗೆ ಎತ್ಕೊಂಡ್ಬಿಟ್ಟು ಫೋನ್ ಕಟ್ ಮಾಡ್ತೀಯಲ್ಲ. ನಾನು ಏನಕ್ಕೆ ದೀಪ ಹಚ್ಚು ಅಂತ ಹೇಳಿದ್ದು ಗೊತ್ತಾ ನಿನಗೆ? ಪಾಪ ಹುಡುಕಿ ಕಿಪ್ಪಿ ಕೀರ್ತಿ ಲವ್ ಬ್ರೇಕಪ್ ಆಗಿ 100 ದಿವಸ ಆಗೈತೆ. ನೀನ್ ಯಾವನು ನನಗದೆಲ್ಲ ಹೇಳಕ್ಕೆ? ಒಂದು ಪಬ್ಲಿಕ್ಕಿಗೆ ಒಳ್ಳೇದಾಗಬೇಕು ಅಂದರೆ ಎಲ್ಲ ಶೇರ್ ಮಾಡಬೇಕು. ನೀನ್ ಹಲೋ ನಾನು ನೀನು ಯಾವ ಅಂತ ಗೊತ್ತಿಲ್ಲ, ಸರಿಯಾಗಿ ಮಾತಾಡ್ಬೇಡ. ನೀನ್ಯಾರು ಸರಿಯಾಗಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಅವಕ್ಕಿಂತ ಏನು ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ತಿದ್ದಿಲ್ಲ ನೀನು. ನಾನು ನೋಡ್ತಾ ಇದ್ದೀನಿ ಏನು ಬಡ ಅಂತ ಇಬ್ರು ಸೇರ್ಕೊಂಡು ಆ ಕಡೆಯಿಂದ ಮಾತಾಡ್ತಿದ್ರಲ್ಲ. ಯಾಕೆ ಹಿಂಗೆ ಆಡ್ತಾ ಇದ್ರಿ ನೀವು? ಏನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ನಾನು. ಹಬ್ಬ ಐತೆ ಒಳ್ಳೇದು ಮಾತಾಡಿ ಹೇಳ್ತಾ ಇದ್ದೀನಿ. ಇದೇ ಕಿಸ್ಕೊತಾ ಇದೀಯ ನೀನು. ಸಮಾನ ಮಾತಾಡೋ, ನನಗೆ ಮಾತಾಡೋಕೆ ಬರೋದಲ್ಲ ಅಂತಲ್ಲ. ಸುಮ್ಮನೆ ಏನೇನು ಕೆಟ್ಟದಾಗಿ ಮಾತಾಡು ಅಂತಂದ್ರೆ ಏನೇನೋ ಏನೇನೋ ಮಾತಾಡೋದು ನೀನು ಕೇಳ್ತಾ ಇಲ್ವಾ? ಅಲ್ಲಿ ಸುಮ್ಮನೆ ಒಳ್ಳೆ ಮಾತಿಂದ ಹೇಳ್ತೀನಿ. ಇಬ್ರಿಗೂ ಸೇರಿಸಿ ಕೊಟ್ಟ ಅಂದ್ರೆ ಏನಿಲ್ಲ ಅಲ್ಲಿ. ಸರಿಯಾಗಿ ಮಾತಾಡೋದು ನನಗೆ ಮಾತಾಡೋಕೆ ಬರೋದಿಲ್ಲ ಅಂತಲ್ಲ. ಅಲ್ಲಿ ಪಾಪ ಒಂದು ಹುಡುಗಿ ಐತೆ ಅಂತ ಅಂದ್ಬಿಟ್ಟು ನಾನು ನಿಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ನೀನು ಹಿಂಗೆ ಆಡ್ತಾ ಇದ್ರು ಬಾಯ್ಕೆ ಬಾಂಬ ಕಾಣೋ ನಂಗೆ ಮಾತಾಡ್ತಾ ಇದ್ದಿಲ್ಲ. ಏನಾಯ್ತು ನಿನಗೆ? ನಾನು ಏನು ಮಾತಾಡ್ದೆ? ನಾನು ಹುಡುಗಿ ಜೊತೆ ಏನೋ ಮಾತಾಡ್ತಾ ಇದ್ರೆ ಒಳ್ಳೇದಾಯ್ತದೆ ಹಬ್ಬದಲ್ಲಿ ಅಂತ ಹೇಳ್ತಾ ಇದ್ರೆ ನೀನೇನು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಿಲ್ಲ. ನೀನು ಏನಾಯ್ತು? ಸದ್ಯಕ್ಕೆ ಈಗ ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸ್ಬಿಡೋಣ, ಹೇಳ್ಬಿಡೋಣ. ಹಲೋ ನಮಸ್ತೆ ಸರ್. ದೊಡ್ಡ ನಮಸ್ಕಾರ. ದೊಡ್ಡ ಮೇಘನ ಅವ್ರ ಮಮ್ಮಿ ರಣರಂಗನೇ ನಡೀತಾ ಇದೆ. ನಿಮ್ಗೆ ನಿಮ್ ಕಡೆಯಿಂದ 1500 ರೂಪಾಯಿ ದುಡ್ಡು ಬರ್ತಾ ಇದ್ ಗೊತ್ತಾ? ಅವಾಗ ಪ್ರಶ್ನೆ ಕೇಳಿದ್ರೆ ಹೌದು, ಅವಾಗ 2 ಸಲ ಬಂದಿದ್ದು ನಮ್ಗೆ. ನಾವು ನಿಮ್ದು ದೊಡ್ಡ ಫ್ಯಾನ್. ನಾವೇನೋ ಹುಡುಗಿಗೆ ರ್ಯಾಗ್ ಮಾಡ್ಲಿ ಅಂತ ಏನೋ ಕೊಟ್ರೆ ಅವಳು ರೊಚ್ಗೆದ್ ಬಿಟ್ಟವಳತ್ತೆ. ಕಾನ್ಫರೆನ್ಸ್ ಹಾಕಿ ಹೇಳ್ಬಿಡೋಣ ಈಗ. ಸಾರಿ ಸರ್, ನಿಜ ಹಿಂಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ, ಈಗ ಲೈನ್ಗೆ ಹಾಕಿ ಮೇಘ. ಇರ್ಲಿ ಕಾನ್ಫರೆನ್ಸ್ ಹಾಕ್ತೀನಿ ಸರ್. ಹಾಕ್ಬಿಟ್ಟು ಹೇಳ್ಬಿಡೋಣ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. ಹಲೋ ಸರ್, ಹಾಕಿದೀನಿ ನೋಡಿ. ಅಮ್ಮ ತಾಯಿ ವೇದ, ಆಕ್ಚುಲಿ ನಿಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದು ಬೈಸ್ಕೊಂಡಿದ್ದು ಎಲ್ಲ RJ ಸುನಿಲ್ ಅಂತ ನಿಮ್ಮ ಮೇಘ ಅವ್ರ ನಂಬರ್ ಕಳಿಸಿದ್ರು. RJ ಸುನಿಲ್ ವಾಯ್ಸ್ ಕೇಳಿದಾಗ ತುಂಬಾ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡೋದಲ್ಲ ಯಾರವರು? ನಾಳೆ ಫುಲ್ ರೀಲ್ಸ್. ಯಾಕಾದ್ರೂ ನಂಬರ್ ಒಂದ್ ಸೆಕೆಂಡ್ ಮತ್ತೆ ನೀವ್ ಮಾತಾಡ್ತಾ ಇರೋ ನಾನು ಹುಡುಗರು ಫೋನ್ ಮಾಡ್ಬಿಟ್ಟು ಫೋನ್ ನಂಬರ್ ಕ್ಯಾನ್ಸಲ್ ಮಾಡ್ತೀನಿ. ಅಯ್ಯೋ ಏನ್ ಬ್ರೋ ನೀವು? ಅಲ್ಲಮ್ಮ, ನಾನು ನಿನ್ ಕಾನ್ಫರೆನ್ಸ್ ಹಾಕು ಅಂತ ಹೇಳದ್ನ, ನೀನೇ ಹಾಕ್ಬಿಟ್ಟು ನೀವೇ ಬೈಸ್ಬಿಟ್ಟು ಹಿಂಗೆಲ್ಲ ಸರ್ ಆಕ್ಚುಲಿ ಈ ತರ ಕಾಲ್ ಬರ್ತಾನೆ ಇರುತ್ತೆ, ಹಂಗಾಗಿ ಕಾನ್ಫರೆನ್ಸ್ ಹಾಕ್ತೆ. ಸಾರಿ ಸರ್, ಜೆನ್ಯೂನ್ಲಿ ಸಾರಿ. ಸಾರಿ ಸರ್. ಅಯ್ಯೋ ಗೌರಮ್ಮ ಆಗ್ಬಿಟ್ಟಲ್ಲಮ್ಮ, ಇದ್ದಕ್ಕಿದ್ದಂಗೆ ಮಾರಮ್ಮ ಹೋಗಿ ಹೋಗಿ ಗೌರಮ್ಮ ಆಗ್ಬಿಟ್ಲು. ಓಕೆ ಥ್ಯಾಂಕ್ ಯು ನಮ್ಮೊಟ್ಟು ಮಾತಾಡೋದಕ್ಕೆ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಸೇಮ್ ಟು ಯು. ಸಾರಿ once again ಸರ್. RJ Sunil, prank calls.